ನಿಮ್ ಪಾತ್ರ ಹೇಗಿರುತ್ತೆ, ಹೇಗ್ ನಮ್ಮನ್ನ ರಂಜಿಸ್ತೀರಾ, ಹೇಗ್ ನಮ್ಮನ್ನ ಕಾಡ್ತೀರಾ ಅಂತ ಹೇಳಿ. ನಿಮ್ ಪಾತ್ರದ ಹೆಸರೇನು? ನನ್ನ ಪಾತ್ರದ ಹೆಸರು ಶೀಲಾ ಅಂತ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ ಅವರು. ಬೋಲ್ಡ್ ಅಗೇನ್ ಸೇಮ್ ಇಲ್ಲ, ಫ್ಯಾಷನ್ ಮಾಡೆಲ್ ಆಗಿರ್ತಾರೆ ಮೇಡಮ್. ಓಕೆ, ಅವ್ರ ಮಾಡೆಲ್ ಹೆಸರು ರಿಲೇಟ್ ಮಾಡ್ಕೊಳ್ಳೇಬೇಡಿ. ಸೊ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್, ಎಲ್ಲಾರ ಮನ್ಸಲ್ಲೂ ಉಳಿಯೋ ಅಂತ ಕ್ಯಾರೆಕ್ಟರ್. ನಾನು ಹಂಗೆ ಪರ್ಫಾರ್ಮ್ ಮಾಡಿದೀನಿ ಅಂತ ನಂಬಿದೀನಿ. ಆ ಸಿನಿಮಾ ಕಂಪ್ಲೀಟ್ ನೋಡಿದಾಗ ಎಲ್ಲಾರ ಮನ್ಸಲ್ಲೂ ಕುತ್ಕೊಳ್ಳುತ್ತೆ ಅಂತ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಯಾರು ಹೀರೋ ಅಲ್ಲ, ಯಾರು ಹೀರೋಯಿನ್. ಹೌದು, ಇದು ಕತೆ ಹೀರೋಯಿನ್ ಎಲ್ಲ ಬರೀ ನಾವು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೀವಿ ಅಷ್ಟೇ. ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ನಡ್ಕೊಂಡು ಹಂಗ ನೋಡ್ಕೊಂಡ್ರೆ ನನಗಿಂತನೂ ಮೇಜರ್ ಆಗಿ ತುಂಬಾ ಜನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ನಂದೇನೆ ಸೆಕೆಂಡ್ ಹಾಫ್ ಅಲ್ಲೇ ಬರೋದು. ಸೆಕೆಂಡ್ ಹಾಫ್ ಇಂಟರ್ವ್ಯೂ ಗಿಂತ ಒಂದು 1 ಸೀನ್ ಬರ್ಬೋದು. ಇವ್ರದ್ದು ಇಂಟರ್ವ್ಯೂ ಗಿಂತ ಮುಂಚೆ ಒಂದು 3-4 ಸೀನ್ ಬರುತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಬರುತ್ತೆ. ಫುಲ್ಲು A to Z ವರ್ಗುನು ಬೇರೆ ಕ್ಯಾರೆಕ್ಟರ್ಗಳು ಜಾಸ್ತಿ ಪ್ಲೇ ಮಾಡಿದೆ. ಸಿನಿಮಾ ಯಾರು ಹೀರೋ ಯಾರು ಹೀರೋಯಿನ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಮೇಲೆ ಕತೆ ಇದ್ರಲ್ಲಿ ಹೀರೋ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಒಳ್ಳೆ ಎಲಿಮೆಂಟ್ಸ್ ಇದೆ. ಎಲಿಮೆಂಟ್ಸ್ ಅಂತ ಹೇಳ್ತಾ ಹೋದ್ರೆ ನಿಮ್ಗೆ ಇವಾಗ ರಾಮಾಯಣ ನಿಮ್ಗೆ ಆಲ್ರೆಡಿ ಕತೆ ಗೊತ್ತು, ಬಟ್ ಸ್ಟಿಲ್ ಎಷ್ಟೋ ಸತಿ ಮೂವಿ ಬಂತು, ಇವಾಗ್ಲೂ ಬರ್ತಾ ಇದೆ. ಅದು ಮತ್ತೆ ನೋಡ್ತಾ ಇರ್ತೀರಾ ನೀವು. ಎಷ್ಟೊಂದ್ ಸತಿ ಸೀರಿಯಲ್ ನೋಡಿದೀರಾ, ಎಷ್ಟೊಂದ್ ಮೂವಿಗಳು ನೋಡಿದೀರಾ, ಬಟ್ ಸ್ಟಿಲ್ ನೋಡ್ತೀರಾ. ಆತರ ಗೊತ್ತಿರೋ ಕಥೆಗಳ್ನೆ ಮತ್ತೆ ಮತ್ತೆ ಕೇಳಿದಾಗ ಅದೊಂದು ಕ್ಯೂರಿಯಾಸಿಟಿ ಹುಡುತ್ತೆ. ಇದು ಯಾವ ತರ ಮಾಡಿದ್ದಾರೆ, ಏನೋ ಇದ್ರಲ್ಲಿ ಯಾವ ತರ ಇವ್ರು ತೋರಿಸಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸರ್, ಈಗ ಥಿಯೇಟರ್ ಪ್ರಾಬ್ಲಮ್ ಏನಾದ್ರು ಆಗ್ತಾ ಇದೆಯಾ ನಿಮ್ಗೆ, ಹೇಗೆ ಅಂತ ಹೇಳಿ? ಯಾಕಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ. ಈಗ ಆಲ್ರೆಡಿ ನಿಮ್ ಬಗ್ಗೆ ಈ ತರ ನೆಗೆಟಿವ್ ಸ್ಪ್ರೆಡ್ ಆಗಿರೋದ್ರಿಂದ, ಇದು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂತ ಸ್ಪ್ರೆಡ್ ಆಗಿದೆ, ಸ್ವಲ್ಪ ಎಲ್ರೂ ಗೊತ್ತಿದೆ. ಇಲ್ಲಿ ಕರ್ನಾಟಕದ ಎಲ್ಲಾ ಜನತೆಗೂ ಕೂಡ ಈ ಒಂದು ವಿಚಾರ ಗೊತ್ತಿದೆ. ಈಗ ಥಿಯೇಟರ್ ಕೊಡೋದಕ್ಕೆ ಥಿಯೇಟರ್ ಮಾಲೀಕರು ಸ್ವಲ್ಪ ಭಯ ಪಡ್ಬೋದು. ಯಾಕಂತ ಹೇಳಿದ್ರೆ ಏನಾಗುತ್ತೋ, ಎಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬಂದ್ಬಿಡ್ತಾರೋ, ಏನ್ ಮಾಡ್ಬಿಡ್ತಾರೋ, ಈ ತರದೆಲ್ಲ ಒಂದು ಭಯ ಇರುತ್ತೆ. 100% ಥಿಯೇಟರ್ ಓನರ್ಗಳಿಗೆ ಭಯ ಇರುತ್ತೆ. ಸೊ ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಆ ತರ ಏನು ಇಲ್ಲ ಅನ್ನೋ ತರ ಹೇಳೋದಾದ್ರೆ. ಅಂಡ್ ನಿಮಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಥಿಯೇಟರ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ? ಕೆಲವೊಂದ್ ಕಡೆ ಆಗಿದೆ, ಕೆಲವೊಂದ್ ಕಡೆ ಕೇಳಿದಾರೆ. ಇದು ಅದೇ ಸಿನಿಮಾ ಅಲ್ವಾ, ಇದು ಅವ್ರ ಫ್ಯಾಮಿಲಿಗೆಲ್ಲ ಇಷ್ಟ ಇಲ್ಲ, ಇದ್ರ ಬಗ್ಗೆ ಕೋರ್ಟಲ್ಲೆಲ್ಲ ಕೇಸಲ್ಲೆಲ್ಲ ನಡೀತಾ ಇದೆ, ಈ ತರದ್ದೆಲ್ಲ ಪ್ರಾಬ್ಲಮ್ಸ್. ನಾವು ಥಿಯೇಟರ್ ಕೊಟ್ಬಿಟ್ರೆ ನಾಳೆ ದಿವಸ ಅವ್ರ ಅಭಿಮಾನಿಗಳು ಬಂದ್ಬಿಟ್ಟು ಏನಾದ್ರು ಗಲಾಟೆ ಮಾಡಿದ್ರೆ ಹಂಗೆ ಹಂಗೆ ಅಂತ ಎಲ್ಲ ನಾನು ಅವ್ರಿಗೆಲ್ಲ ಕ್ಲಾರಿಟಿನೂ ಕೊಟ್ಟಿದೀವಿ ಫೋನಲ್ಲೇ ಆಲ್ರೆಡಿ. ಇಲ್ಲ ಆ ತರದ್ದೆಲ್ಲ ಏನಿಲ್ಲ. ಆಲ್ರೆಡಿ ಕಾಂಪ್ರಮೈಸ್ ಆಗಿದ್ದೀವಿ, ಕೂತ್ಕೊಂಡು ಮಾತಾಡಿ ಅವರು ಒಪ್ಕೊಂಡಿದ್ದಾರೆ. ಸಿನಿಮಾ ಒಳ್ಳೇದಾಗ್ಲಿ ನಿಮ್ಗೆ ಅಂತ ವಿಶ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು ಮೊನ್ನೆ ಒಬ್ರು ರಿಪೋರ್ಟರ್ಗೆ ಅವ್ರು ಫೋನ್ ಮಾಡಿದಾಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಒಪ್ಕೊಂಡಿರೋದು ನಿಜ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ತೊಂದ್ರೆ ಏನಾಗಲ್ಲ. ಆಮೇಲೆ ಇನ್ನೊಂದು ನಾನು ಅವಾಗ್ಲೇ ಮತ್ತೆ ಹೇಳಿದ್ನಲ್ಲ, ದರ್ಶನ್ ಅವ್ರ ಅಭಿಮಾನಿಗಳು ಕೂಡ ಸಿನಿಮಾಗ್ ಬಂದು ಸಿನಿಮಾ ನೋಡಿ ಹೊರ ಹೋಗುವಂತ ಸಂದರ್ಭದಲ್ಲಿ ಇವನ್ ಅವರು ಕೂಡ ಭಾವುಕರಾಗಿ ಒಂದು ಹ್ಯಾಂಗ್ ಓವರ್ ಮೂಲಕ ಹೊರಗಡೆ ಹೋಗ್ತಾರೆ. 100% ಆ ತರ ಸಿನಿಮಾ. ಇಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ನೆಗೆಟಿವಿಟಿ ಇಲ್ಲ ಅಲ್ಲ. ನೀವ್ ಯಾಕೆ ಅಲ್ಲಿಗೆ ಹೋಗ್ತೀರಾ ಮತ್ತೆ ಅಲ್ವಾ? ನೆಗೆಟಿವಿಟಿ ಸಂಬಂಧಪಟ್ಟ ಸಿನಿಮಾ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನೇನು ಹೇಳಲ್ಲ. ಥಿಯೇಟರ್ ನೋಡಿ, ಥಿಯೇಟರ್ ನೋಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಮಾತ್ರ ಗ್ಯಾರಂಟಿ. ನಿಮ್ಗೆ ಏನು ಭಾವುಕರಾಗಿ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಗ್ಯಾರಂಟಿ. ಹಿಂಗಾಗಿದ್ಯಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರೋದು ತಲೆಯಲ್ಲಿ ಗ್ಯಾರಂಟಿ.